ಬಿಗ್ ಬಾಸ್ ಅವ್ರ ಕಡೆಯಿಂದ ಇಂಟ್ರೆಸ್ಟಿಂಗ್ ಆಗಿರೋ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಹೊಸ ಪ್ರೋಮೋ ಬಂದಿದೆ. ಈ ಒಂದು ಪ್ರೋಮೋದಲ್ಲಿ ಮೇಯ್ನ್ ಆಗಿ ಸಂಗೀತ ಶೃಂಗೇರಿ ಮತ್ತೆ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಪರ್ಫಾರ್ಮ್ ಮಾಡಕ್ಕೆ ಬಂದಿರ್ತಾರಲ್ಲ ಕಂಟೆಸ್ಟೆಂಟ್ ಆಗಿ ಅವರಿಬ್ಬರ ನಡುವೆ ಒಂದು ಚಾಲೆಂಜ್ ಆಗುತ್ತೆ. ಆ ಒಂದು ಚಾಲೆಂಜಲ್ಲಿ ಯಾರು ಗೆದ್ರು ಮತ್ತೆ ಏನಾರು ಗೆದ್ರೆ ಯಾವ ಥರ ಬೆನಿಫಿಟ್ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ನಿಮಗೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಅದೇ ಥರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ನೀವೇನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಇದಕ್ಕಿಂತ ಮುಂಚೆನೇ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಆದಷ್ಟು ಬೇಗ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಪ್ರೋಮೋದಲ್ಲಿ ಟೈಟಲ್ ಕೂಡ ಕೊಟ್ಟಿದ್ದಾರೆ, ಸಾಮಾನ್ಯ ಜನರು ಅಸಾಮಾನ್ಯರಾದರೆ ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಅಂತ. ಈ ಪ್ರೋಮೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಏನಂತ ಅಂದರೆ, ಇಬ್ರದ್ದು ಮೇನ್ ಆಗಿ ಇಲ್ಲಿ ಹೈಲೈಟ್ ಆಗುತ್ತೆ. ನಾನು ಇಲ್ಲಿ ಪಿಕ್ಚರ್ ಆಗ್ತಾ ಹೋಗ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ. ಮೊದಲನೇದು ಟಾಸ್ಕ್ ಆ ಥರ ಕೊಡ್ತಾರೆ. ಯಾವ ರೀತಿ ಅಂತ ಅಂದರೆ, ಇಬ್ಬರು ಕಂಟೆಸ್ಟೆಂಟ್ ಬರ್ತಾರೆ, ಅವರಿಗೆ ನಾರ್ಮಲ್ ಆಗಿ ಅವ್ರೇನು ಮೊಬೈಲ್ನ ಯೂಸ್ ಮಾಡ್ತಾರಲ್ಲ ಅದೆಲ್ಲಾನು ಹೊಡೆದಾಕ್ಬೇಕಾಗಿರುತ್ತೆ ಆ ಕ್ಷಣದಲ್ಲೇ. ಆ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಕೊಟ್ಟಾಗ ಅವರು ಅಲ್ಲೇ ಹೊಡೆದಾಕ್ತಾರೆ. ಮತ್ತು ಅದ್ರ ನಡುವೆನೂ ಕೂಡ ಒಂದಿಷ್ಟು ಇಂಟರಾಕ್ಷನ್ ನಡೆಯುತ್ತೆ. ಕಂಟೆಸ್ಟೆಂಟ್ಸು ಆ ಹೊಡೆದಾಕ್ದಾಗ ಅವಾಗಲೇ ಅಸಲಿ ಮುಖ ಬರುತ್ತೆ ಅಂತ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಯಾವ್ಯಾವ ರೀತಿ ಟ್ರೈ ಮಾಡಬೇಕು ಎಲ್ಲ ರೀತಿ ಟ್ರೈ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಸು, ಯಾರೆಲ್ಲ ಅಗ್ನಿ ಪರೀಕ್ಷೆಗೆ ಬಂದಿದ್ರು ಅಂತ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವಾಗ ಮೊಬೈಲ್ನ ಹೊಡೆದಾಕಿ ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಇತ್ತು. ಅದರಲ್ಲಿ ಇಬ್ಬರು ಕೂಡ ಸೆಲೆಕ್ಟ್ ಆಗ್ತಾರೆ. ಆ ಒಂದು ಹೊಡೆದಾಕಿದ್ಮೇಲೆ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಇಲ್ವಾ ಅಂತ ನಾವು ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಅವ್ರೇನು ಚಾಲೆಂಜ್ ಕೊಟ್ಟಿದ್ರು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಅದಕ್ಕಿಂತ ಇಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಆ ಒಂದು ಕ್ಲಿಪ್ಪಲ್ಲಿ ಏನಂತ ಅಂದರೆ, ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದಿರ್ತಾರೆ, ಅವ್ರ ನಡುವೆ ಮತ್ತು ಸಂಗೀತ ಅವ್ರ ನಡುವೆ ಒಂದು ಚಾಲೆಂಜ್ ನಡೆಯುತ್ತೆ. ಅದು ಒಂದು ಮೇಯ್ನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಚಾಲೆಂಜ್ ಅಂತಲೇ ಅಂದ್ಕೊಳ್ಳಿ, ಮತ್ತು ಪ್ರೋಮೋ ಕ್ಲಿಪ್ ಅಂತಲೂ ಅಂದ್ಕೊಳ್ಳಿ. ಅವರು ಅಂದರೆ ಅವ್ರು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂತ ಶ್ರುತಿ ಅವ್ರು ಕೇಳಿದಾಗ, ಯಾವುದೇ ಥರ ನಾವು ವರ್ಕ್ ಮಾಡ್ತಿಲ್ಲ, ಆವಾಗ ಒಂದು ಶ್ರುತಿಯವರು ಕೂಡ ಹೇಳ್ತಾರೆ, ನಿರುದ್ಯೋಗಿ ಆಗೋಕ್ಕಿಂತ ಉದ್ಯೋಗಿ ಆಗಿರೋದೇ ಬೆಟರು ಅಂತ. ಅದನ್ನು ಚಾಲೆಂಜಲ್ಲಿ ಹೇಳ್ತುವಾಗ ಮತ್ತೆ ಆ ಒಂದು ಎಪಿಸೋಡಿಂದನೇ ಕಟ್ ಮಾಡಿ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮರ್ಜ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಕಂಪ್ಲೀಟಾಗಿ ಮರ್ಜ್ ಆಗಿದೆ. ಅದನ್ನು ಪ್ರೋಮೋ ಆಗಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ಒಂದಿಷ್ಟು ಸೆಲೆಬ್ರಿಟೀಸು ಮೂವಿ ನೋಡೋದಕ್ಕೆ ದುಡ್ಡು ಕೊಟ್ಟು ಹೋಗೋದಿಲ್ಲ, ಅಂದರೆ ಫ್ರೀಯಾಗಿ ಆ ಒಂದು ಮೂವೀಸ್ಗೆ ಹೋಗ್ತಾರೆ ಅಂತ ಅಂದಾಗ ಶ್ರುತಿಯವ್ರು ಕೇಳ್ತಾರೆ, ನಾರ್ಮಲ್ ಆಗಿ ನೀವು ಯಾರು ವ್ಯಕ್ತಿನ ಹೇಳ್ತೀರಾ, ಆ ಸೆಲೆಬ್ರಿಟೀಸ್ ನೇಮ್ ಹೇಳಿ, ಅವಾಗ ಗೊತ್ತಾಗುತ್ತೆ ಅಂದಾಗ ಅವ್ರಿಗೆ ಆನ್ಸರ್ ಕೊಡೋದಕ್ಕೆ ಆಗೋದಿಲ್ಲ, ಯಾರು ಅಗ್ನಿ ಪರೀಕ್ಷೆ ಇವೆಂಟಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೋ. ಅಂದರೆ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು, ಇಲ್ಲಿ ಮೊಬೈಲ್ ಹೊಡೆದಾಕು ಅಂದರೂ ಹೊಡೆದಾಕ್ತಾರೆ, ಗಿನ್ನಿಸ್ ರೆಕಾರ್ಡ್ ಹೊಡೆದಾಕು ಅಂದ್ರೂ ಹೊಡೆದಾಕ್ತಾರೆ, ಬೇರೆ ಚಾಲೆಂಜ್ ಯಾವ ರೀತಿ ಮಾಡಿಸ್ಬೇಕು ಎಲ್ಲ ಟಾಸ್ಕನ್ನು ಮಾಡ್ತಾ ಇದ್ದಾರೆ. ಬಟ್ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿರೋ ಏನೊಂದು ಎಪಿಸೋಡ್ ಏನಿದೆ ಅದರಲ್ಲಿ ಮಾತ್ರ ನೋಡಬೇಕಾಗಿರುತ್ತೆ. ಇದು ಮೇಯ್ನ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು. ಅದಾದಮೇಲೆ ಒಂದು ಫಿಟ್ನೆಸ್ ಚಾಲೆಂಜ್ ಬರುತ್ತೆ. ಏನಂತ ಅಂದರೆ, ನೀವು ಅಂದರೆ ಆ ಒಂದು ಸಂಗೀತ ಅವ್ರು ಹೇಳ್ತಾರೆ, ಒಂದು ಚಾಲೆಂಜ್ನ ಕೊಡ್ತಾರೆ, ನೀವು ಫಿಟ್ ಆಗಿದ್ದೀರಾ ಅಂತ, ನಾನು ರೆಸ್ಪೆಕ್ಟ್ ಮಾಡ್ತೀನಿ ಗರ್ಲ್ಸ್ನ ಅಂತ ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ. ಅಲ್ಲಿ ನೋಡ್ತಾ ಇದ್ರೆ ಪ್ರೋಮೋ ಕ್ಲಿಪ್ ಏನಿದೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಅಂದರೆ ಅವರು ರೆಸ್ಪೆಕ್ಟ್ ಮಾಡ್ತೀನಿ ಗರ್ಲ್ಸ ಅನ್ನೋದೇ ಬೇರೆ, ಮತ್ತು ನೀವು ಫಿಟ್ ಆಗಿದ್ದೀರಾ ಅಂತ ಒಂದು ಟಾಪಿಕ್ ಇರೋದೇ ಬೇರೆ. ಬಟ್ ಅಲ್ಲಿ ಮರ್ಜ್ ಆಗಿದೆ ಆ ಒಂದು ಟಾಪಿಕ್ಕು. ಫಿಟ್ನೆಸ್ಗೂ ಅಲ್ಲಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಗರ್ಲ್ಸ್ನ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಾದಮೇಲೆ ಒಂದು ಪ್ಲ್ಯಾಂಕ್ ಚಾಲೆಂಜ್ ಕೊಡ್ತಾರೆ. ಏನಂತ ಅಂದರೆ, ಸಂಗೀತ ಅವರು ಆ ಒಂದು ಸ್ಟೇಜ್ ಮೇಲೆ ಬರ್ತಾರೆ, ಈ ಒಂದು ಚಾಲೆಂಜಲ್ಲಿ ನೀವೇನಾದರೂ ಗೆದ್ದರೆ ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಾ ಅಂತ ಅಲ್ಲಿ ಡೈರೆಕ್ಟಾಗಿ ಆಪ್ಷನ್ನ ಕೊಡ್ತಾರೆ. ಬಟ್ ಆ ಒಂದು ಚಾಲೆಂಜಲ್ಲಿ ಆ ವ್ಯಕ್ತಿ ಏನಿದ್ರು ಕಂಟೆಸ್ಟೆಂಟ್ ಏನಿದ್ರು ಅವರು ಸೋಲ್ತಾರೆ. ಅದಾದಮೇಲೆ ಚಾನ್ಸ್ ಕೊಡಿ ಅಂತಲೂ ಕೂಡ ಇಲ್ಲಿ ಕೇಳ್ಕೊತಾ ಇರ್ತಾರೆ. ಇದು ಮೇನ್ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ. ಇದರಲ್ಲಿ ಆಪೋನೆಂಟ್ ಆಗಿದ್ದಿದ್ದೆ ಸಂಗೀತ ಶೃಂಗೇರಿಯವರು. ಆ ಒಂದು ಚಾಲೆಂಜ್ನ ಅಂದರೆ ಆ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಆ ವ್ಯಕ್ತಿ ಅಲ್ಲಿ ಸೋಲ್ತಾರೆ. ಅದಾದಮೇಲೆ ಆ ಕಾರಣಗಳೆಲ್ಲನೂ ಕೂಡ ಬರುತ್ತೆ. ಬಟ್ ಈಗೋಯಿಸ್ಟಿಕ್ ಆಗಿತ್ತು, ಅಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಏನಿದೆ ಪ್ರತಿದಿನವೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರ್ತಿದೆ. ಒಂದು ಕಡೆ ಗಿನ್ನಿಸ್ ರೆಕಾರ್ಡ್ ಹಾಕ್ತಾರೆ, ಇನ್ನೊಂದು ಕಡೆ ತಲೆ ಶೇವ್ ಮಾಡ್ತಾರೆ. ಫುಲ್ ಕಂಪ್ಲೀಟ್ ಆಗಿರೋ ಕ್ರಿನ್ಸ್ ಕ್ರಿಯೇಟರ್ಸು ಬಂದಿದ್ದರು. ಮತ್ತು ನಿಮ್ಮ ನೋಡಿ ನೆನ್ನೆಲ್ಲ ಒಂದು ಬೇರೆ ಪ್ರೋಮೋ ಬಂದಿತ್ತು, ಅದರಲ್ಲೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾವ್ಯಾವ ರೀತಿ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದರು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಎಲ್ಲರೂ ಬಂದಿದ್ರು ಅಂತ. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ವ್ಯಕ್ತಿ ಇವ್ರಿಗೇನು ಕೆಲಸ ಇಲ್ಲ ಅಂತ ಅನಿಸುತ್ತೆ. ಅವರೇನು ಹೇಳ್ಕೊಟ್ರು ನನಗೆ ಯಾವುದೂ ಥರ ಕೆಲಸ ಇಲ್ಲ ಅಂತ ಅವರೇ ಹೇಳ್ಕೊಳ್ತಾರೆ. ಬಟ್ ನಾವು ಇಲ್ಲಿ ಪ್ರೋಮೋ ನೋಡೋದಕ್ಕೂ ಎಪಿಸೋಡ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ಕೂಡ ಗೊತ್ತಾಗುತ್ತೆ. ನೀವು ಪ್ರೋಮೋ ನೋಡಿಲ್ಲ ಅಂತ ಅಂದರೆ ಕಲರ್ಸ್ ಪೇಜಲ್ಲಿದೆ, ಅದು ಇನ್ಸ್ಟಾಗ್ರಾಮಲ್ಲಿಲ್ಲ, ಯೂಟ್ಯೂಬ್ ವೀಡಿಯೋಸಲ್ಲಿ ಇದೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.